ಮೇಡಮ್ ಈಗ ಹೆಚ್ಚಿನ ಇದು ಅಥವಾ ವಾಸಿ ಮಾಡೋಕ್ಕಾಗುವಂಥ ಮಾರಣಾಂತಿಕ ಕಾಯಿಲೆಗಳನ್ನ ಬರೀತಾ ಇರೋದ್ರಿಂದ ಯಾವುದೋ ದಯಾಮರಣ ಮಾಡಬಹುದು ಅಂತ ಆದೇಶ ಮಾಡಿ ಪಾಲಿಕೆಗೂ ಅನುಷ್ಠಾನ ಮಾಡಿ ಅಂತ ತಾಕೀತು ಮಾಡಿದೆ. ಬಟ್ ನೀವು ಆಸ್ ಎ ಪ್ರಾಣಿಪ್ರಿಯರಾಗಿ ಈ ಒಂದು ಆದೇಶವನ್ನು ಈ ಒಂದು ದಯಾಮರಣವನ್ನು ಯಾವ ರೀತಿ ನೋಡ್ತೀರಿ, ಯಾವ ರೀತಿ ಆಗಬೇಕು? ಸರ್, ಈಗ ಸುಪ್ರೀಂ ಕೋರ್ಟಲ್ಲಿ ದಯಾಮರಣ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಹೇಳಿದ್ದಾರೆ ಅಂದರೆ ಫಸ್ಟ್ ನಾವು ಕ್ಲಿಯರಾಗಿ ತಿಳ್ಕೊಬೇಕು. ಅದು ರೇಬಿಸ್ ಇರೋಂಥ ಮಕ್ಕಳು ಅದು ಪರಿಶೀಲನೆ ಮಾಡಿ ಅದಕ್ಕೆ ಸಾಬೀತಾಗಬೇಕು. ನಾವು ಡಾಕ್ಟರ್ ಟೆಸ್ಟ್ಗಳೆಲ್ಲ ಸಾಬೀತಾಗಬೇಕು. ಆವಾಗ ರೇಬಿಸ್ ಅನ್ನೋದು ಯೂಟಿಲೈಸ್ ಮಾಡಲ್ಲ, ದಯಾಮರಣ ಮಾಡಬೇಕು ಅಂತ ಇದೆ. ಅದು ಮೊದಲಿಂದಲೂ ಇದೆ. ಸೊ ಈ ಮೀಡಿಯಾಗಳು ಇದೆಲ್ಲ ಈಗ ಪಬ್ಲಿಸಿಟಿ ಇರೋದ್ರಿಂದ ಇದು ತೋರಿಸ್ತಾ ಇದ್ದಾರೆ ಜೋರಾಗಿ. ಆಮೇಲೆ ಅನಾರೋಗ್ಯದಲ್ಲಿ ಇರ್ತಕ್ಕಂಥ ಜಾಗಗಳು ಏನು ಪ್ಯಾರಲೈಸ್ ಆಗಿದೆ, ಸೊಂಟ ಕೆಳಗಡೆ ಬಿದ್ದೋಗಿರುತ್ತೆ, ಆಕ್ಸಿಡೆಂಟ್ ಆಗಿ ಲಕ್ಕ ಹೋಗಿ ಅದು ಎದ್ದು ಓಡಾಡೋ ಸ್ಟೇಜಲ್ಲಿ ಇಲ್ಲದೆ ಇರೋ ಸಮಯದಲ್ಲಿ ಅಂಥ ನಾಯಿಗಳಿಗೆ ಕಡೆಯೇ ಎಲ್ಲ ಒಂದೆರಡು ಮಾಡ್ಕೊಳ್ಳೋದ್ರಿಂದ ಅಂಥವ್ರಿಗೆ ದಯಾಮರಣೆ ಮಾಡ್ಬೋದು ಅಂತ ಕಾನೂನಿದೆ. ಮೊದಲಿಂದಲೂ ಈಗ ದಯಾಮರಣ ದುರ್ಬಳಕೆ ಆಗ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಯಾವ ರೀತಿ ದುರ್ಬಳಕೆ ಆಗಬೇಕು ಸರ್? ಇದು ಬಂದ್ಬಿಟ್ಟು GBA BBMPಗೆ ಮಾತ್ರ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಯಾವುದೇ ರೀತಿಯಾದ ಜನಗಳಿಗೆ ಕೈಗೆ ಕೊಟ್ಟಿಲ್ಲ. ಸೊ ಜನಗಳ ಕೈಗೆ ಕೊಟ್ಟಾಗ ಏನಾಗುತ್ತೆ, ಇನ್ನೂ ತುಂಬ ಅನಾಚಾರಗಳು, ತುಂಬ ತಪ್ಪು ಆಗುತ್ತೆ. ಅದು ತಪ್ಪು. ಸೊ ಇದು ಜನಗಳಿಗೆ ನಾನು ಹೇಳೋದು ಒಂದೇ, ಇದು ಸುಪ್ರೀಂ ಕೋರ್ಟ್ ಅವರು GBA BBMP ಅವ್ರಿಗೆ ಅವರು ಒಂದು ಸರ್ಕಾರ ಏನು ನಡೆಸ್ತಾ ಇದ್ದಾರೆ ಬೀದಿ ನಾಯಿಗಳ ಪರವಾಗಿ ಅವುಗಳಿಗೆ ಮಾತ್ರ ಸಂಬಂಧಪಡುತ್ತೆ. ಯಾವುದೇ ರೀತಿ ಮನುಷ್ಯರಿಗಾಗಲಿ ಇದೆಲ್ಲ ಯಾವ ಕಾನೂನು ತಂದಿಲ್ಲ, ತರೋದು ಇಲ್ಲ. ಯಾಕಂದರೆ ABC ಮಾಡಿ ಅದೇ ಜಾಗದಲ್ಲೇ ರಿಲೀಸ್ ಮಾಡಬೇಕು. ಈ ಪಬ್ಲಿಕ್ ಪ್ಲೇಸ್ ಅಂದರೆ ಕೆಲವೊಂದು ಸ್ಕೂಲು, ಕಾಲೇಜು, ಗೌರ್ಮೆಂಟ್ ಕಚೇರಿಗಳು ಅಂಥ ಕಡೆ ತೆಗಿಬೇಕು ಅಂತ ನಾ ಹೇಳಿದೆ. ಬಟ್ ಅಂಥ ಕಡೆ ತೆಗೆದ್ರು ಎಲ್ಲಿ ಇಡ್ತಾರೆ? ಒಂದು ಶೆಲ್ಟ್ರ್ ಮಾಡಿ ಇಡಬೇಕು. ಶೆಲ್ಟ್ರ್ಗಳಿಗೆ ಅದು ವಸತಿ ಮಾಡಿದ್ಮೇಲೆ ತೆಗಿಬೇಕು. ಈಗ ಯಾವುದು ಕೈ ಇಡೋಂಗಿಲ್ಲ. ಈಗ ದಯಾಮರಣ ಯಾವ ರೀತಿ ದುರ್ಬಳಕೆ ಆಗಬೇಕು ಸರ್? ಈಗ ದಯಾಮರಣ ಬಂದ್ಬಿಟ್ಟು ಯಾರಂದರೆ ಅವರು ಯೂಟಿಲೈಸ್ ಮಾಡೋಕ್ಕಾಗೋದಿಲ್ಲ. ಸೊ ಯಾರಂದರೆ ಅವರು ಅದನ್ನ ನಾಯಿನ ತೊಗೊಂಡೋಗಿ ಸಾಯಿಸೋದಿಲ್ಲ. ಕಾನೂನು ಪ್ರಕಾರವಾಗಿ ಲೀಗಲ್ ಆಗಿ ಅದಕ್ಕೆ ಯೂಟಿಲೈಸ್ ಮಾಡೋದಕ್ಕೆ ಯಾವ್ಯಾವ ಮೆಡಿಸಿನ್ಸ್ ಕೊಡಬೇಕು ಅದೆಲ್ಲ BBMP ಅವ್ರಿಗೆ ಕೊಡಬೇಕು. ಅವ್ರ ಕೈಯಿಂದ ಅವರೇ ಮಾಡಬೇಕು. ಅದು ಅವ್ರಿಗೂ ನಿಗದಿಪಡಿಸಿರೋದು ಏನು ಅಂದರೆ ಅದು ಕನ್ಫರ್ಮ್ ಆಗಬೇಕು. ರೇಬೀಸ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಬೇಕು. ಕೆಲವೊಂದು ಸತಿ CD, ಪಾರು ಅವುಗಳಿಗೆ ಮೆಡಿಸನ್ ಫಸ್ಟ್ ಇರಲಿಲ್ಲ. ಈಗೆಲ್ಲ ರೀತಿ ಮೆಡಿಸನ್ಸ್ ಇದೆ. ಸೊ ಅದು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ ಆದಷ್ಟು. ಮತ್ತು ಇನ್ನೊಂದು ಬೀದಿ ನಾಯಿಗೆ ಊಟ ಕೊಡೋರಿಗೆ ಯಾರಾದರೂ ಈಗ ತೊಂದರೆ ಕೊಟ್ಟರೆ ಅದು ಕಾನೂನು ತುಂಬ ಚೆನ್ನಾಗಿ ಮಾಡಿದ್ದಾರೆ. FIR ಮಾಡಬೇಕು. ಬೀದಿ ನಾಯಿಗಳ ನಿಯಂತ್ರಣ ನೆಪದಲ್ಲಿ ಮಾಧ್ಯಮಗಳು ನಾರ್ಮಲ್ ಆಗಿರ್ತಕ್ಕಂಥ ನಾಯಿಗಳನ್ನು ಕೂಡ ಅದು ತಪ್ಪಲ್ಲ ಸರ್, ತಪ್ಪಲ್ವಾ? ಈಗ ನೋಡಿ, ಇವಾಗ ಯಾರೋ ಅನಾರೋಗ್ಯದಲ್ಲಿ ಒಂದು ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅದು ಚೇತರಿಕೆ ಆಗಿ ನಾವು ಹೊರಗಡೆ ಬರ್ತೀವಿ. ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಅವ್ರ ಪ್ರಾಣಿಗಳಿಗೂ ಹಂಗೆ ಭಯ ಇರುತ್ತೆ. ಸೊ ಅವುಗಳು ಒಂದು ಅನಾರೋಗ್ಯದಿಂದ ಚೇತರಿಕೆ ಆಗಿ ಮನೆಗೆ ಹೊರಗಡೆ ಬರಲಿ ಬರಬೇಕಂತಿದೆ. ಅದು ಅದನ್ನು ಮಾಡೋಂಗಿಲ್ಲ. ಧರ್ಮಾದಯೆ ಲಕ್ಷ್ಮೀ ಪ್ರಾಣಿ. ಥ್ಯಾಂಕ್ ಯು. ಏನು ನೋಡಿ ಸರ್, ನಾನೇನು ಹೇಳ್ತೀನಿ ಚಾನಲ್ ಅವ್ರಿಗೆ ಅಂದರೆ ನನಗೆ ಅನಿಸಿದ್ದು ಏನು ಅಂತಂದ್ರೆ ಮೇಡಮ್, ಈಗ ಆಯಿತು ದಯಮಾಡ ಆಗಲ್ಲ